ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಬಿಸಿಲ ತಾಪದಿಂದ ಬೆಂದು ಹೋಗಿದ್ದಂತ ಹಾವೇರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಣಿಬೆನ್ನೂರು ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿತಾ ಇದೆ. ದುರ್ಗಾ ಸರ್ಕಲ್ ಕೆರೆಯಂತಾಗಿದ್ದು ಬಂಗಾರದ ಅಂಗಡಿಗಳಿಗೆ ನೀರು ನುಗ್ಗಿ ಗ್ರಾಹಕರು ಪರದಾಡುವಂತಾಗುತ್ತಿದೆ. ಗಮನಿಸ್ತಾ ಇರಬಹುದು, ಇದು ಹಾವೇರಿಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ. ನದಿಯ ತುಂಬೆಲ್ಲ ಮಳೆ ನೀರು ಹರಿತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ರಸ್ತೆಯ ತುಂಬೆಲ್ಲ ಅದು ನದಿಯ ರೀತಿ ಭಾಸವಾಗ್ತಾ ಇದೆ. ಅಂಗಡಿಗಳಿಗೆ ಮಳೆ ನೀರು ನುಗ್ಗಿರುವಂತದ್ದು, ಬಂಗಾರದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆ ಗ್ರಾಹಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಬಿಸಿಲ ತಾಪದಿಂದ ಬೆಂದು ಹೋಗಿದ್ದಂತ ಹಾವೇರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಣಿಬೆನ್ನೂರು ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿತಾ ಇದೆ. ದುರ್ಗಾ ಸರ್ಕಲ್ ಕೆರೆಯಂತಾಗಿದ್ದು ಬಂಗಾರದ ಅಂಗಡಿಗಳಿಗೆ ನೀರು ನುಗ್ಗಿ ಗ್ರಾಹಕರು ಪರದಾಡುವಂತಾಗುತ್ತಿದೆ. ಗಮನಿಸ್ತಾ ಇರಬಹುದು, ಇದು ಹಾವೇರಿಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ. ನದಿಯ ತುಂಬೆಲ್ಲ ಮಳೆ ನೀರು ಹರಿತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ರಸ್ತೆಯ ತುಂಬೆಲ್ಲ ಅದು ನದಿಯ ರೀತಿ ಭಾಸವಾಗ್ತಾ ಇದೆ. ಅಂಗಡಿಗಳಿಗೆ ಮಳೆ ನೀರು ನುಗ್ಗಿರುವಂತದ್ದು, ಬಂಗಾರದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆ ಗ್ರಾಹಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಬಿಸಿಲ ತಾಪದಿಂದ ಬೆಂದು ಹೋಗಿದ್ದಂತ ಹಾವೇರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಣಿಬೆನ್ನೂರು ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿತಾ ಇದೆ. ದುರ್ಗಾ ಸರ್ಕಲ್ ಕೆರೆಯಂತಾಗಿದ್ದು ಬಂಗಾರದ ಅಂಗಡಿಗಳಿಗೆ ನೀರು ನುಗ್ಗಿ ಗ್ರಾಹಕರು ಪರದಾಡುವಂತಾಗುತ್ತಿದೆ. ಗಮನಿಸ್ತಾ ಇರಬಹುದು, ಇದು ಹಾವೇರಿಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ. ನದಿಯ ತುಂಬೆಲ್ಲ ಮಳೆ ನೀರು ಹರಿತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ರಸ್ತೆಯ ತುಂಬೆಲ್ಲ ಅದು ನದಿಯ ರೀತಿ ಭಾಸವಾಗ್ತಾ ಇದೆ. ಅಂಗಡಿಗಳಿಗೆ ಮಳೆ ನೀರು ನುಗ್ಗಿರುವಂತದ್ದು, ಬಂಗಾರದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆ ಗ್ರಾಹಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಬಿಸಿಲ ತಾಪದಿಂದ ಬೆಂದು ಹೋಗಿದ್ದಂತ ಹಾವೇರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಣಿಬೆನ್ನೂರು ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿತಾ ಇದೆ. ದುರ್ಗಾ ಸರ್ಕಲ್ ಕೆರೆಯಂತಾಗಿದ್ದು ಬಂಗಾರದ ಅಂಗಡಿಗಳಿಗೆ ನೀರು ನುಗ್ಗಿ ಗ್ರಾಹಕರು ಪರದಾಡುವಂತಾಗುತ್ತಿದೆ.
ಎಸ್ ಗಮನಿಸ್ತಾ ಇರಬಹುದು, ಇದು ಹಾವೇರಿಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ. ನದಿಯ ತುಂಬೆಲ್ಲ ಮಳೆ ನೀರು ಹರಿತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ರಸ್ತೆಯ ತುಂಬೆಲ್ಲ ಅದು ನದಿಯ ರೀತಿ ಭಾಸವಾಗ್ತಾ ಇದೆ. ಅಂಗಡಿಗಳಿಗೆ ಮಳೆ ನೀರು ನುಗ್ಗಿರುವಂತದ್ದು, ಬಂಗಾರದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆ ಗ್ರಾಹಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಬಿಸಿಲ ತಾಪದಿಂದ ಬೆಂದು ಹೋಗಿದ್ದಂತಹ ಹಾವೇರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಣಿಬೆನ್ನೂರು ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿತಾ ಇದೆ. ದುರ್ಗಾ ಸರ್ಕಲ್ ಕೆರೆಯಂತಾಗಿದ್ದು ಬಂಗಾರದ ಅಂಗಡಿಗಳಿಗೆ ನೀರು ನುಗ್ಗಿ ಗ್ರಾಹಕರು ಪರದಾಡುವಂತಾಗುತ್ತಿದೆ. ಎಸ್ ಗಮನಿಸ್ತಾ ಇರಬಹುದು, ಇದು ಹಾವೇರಿಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ. ನದಿಯ ತುಂಬೆಲ್ಲ ಮಳೆ ನೀರು ಹರಿತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ರಸ್ತೆಯ ತುಂಬೆಲ್ಲ ಅದು ನದಿಯ ರೀತಿ ಭಾಸವಾಗ್ತಾ ಇದೆ. ಅಂಗಡಿಗಳಿಗೆ ಮಳೆ ನೀರು ನುಗ್ಗಿರುವಂತದ್ದು, ಬಂಗಾರದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆ ಗ್ರಾಹಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಬಿಸಿಲ ತಾಪದಿಂದ ಬೆಂದು ಹೋಗಿದ್ದಂತಹ ಹಾವೇರಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಣಿಬೆನ್ನೂರು ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿತಾ ಇದೆ. ದುರ್ಗಾ ಸರ್ಕಲ್ ಕೆರೆಯಂತಾಗಿದ್ದು ಬಂಗಾರದ ಅಂಗಡಿಗಳಿಗೆ ನೀರು ನುಗ್ಗಿ ಗ್ರಾಹಕರು ಪರದಾಡುವಂತಾಗುತ್ತಿದೆ. ಎಸ್ ಗಮನಿಸ್ತಾ ಇರಬಹುದು, ಇದು ಹಾವೇರಿಯಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ. ನದಿಯ ತುಂಬೆಲ್ಲ ಮಳೆ ನೀರು ಹರಿತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ರಸ್ತೆಯ ತುಂಬೆಲ್ಲ ಅದು ನದಿಯ ರೀತಿ ಭಾಸವಾಗ್ತಾ ಇದೆ. ಅಂಗಡಿಗಳಿಗೆ ಮಳೆ ನೀರು ನುಗ್ಗಿರುವಂತದ್ದು, ಬಂಗಾರದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆ ಗ್ರಾಹಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ.